ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಮಾಯಕ ಕಾಲೇಜು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ನಶೆ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದ ಬೀದರ್ನ ಮಂಗರವಾಡಿ ಗಲ್ಲಿಯ ಇಬ್ಬರು ಡ್ರಗ್ಸ್ ಪೆಡ್ಲರ್ಗಳನ್ನು ಹೆಡೆಮೂರೆ ಕಟ್ಟಿದ್ದಾರೆ. ಆರೋಪಿಗಳಾಗಿರುವಂಥ ಸುದೇಶ್ ಆ್ಯಂಡ್ ವಿಕಾಸ್ ಇಬ್ಬರಿಗೆ ಬಲೆ ಬೀಸಿರುವಂಥದ್ದು. ಈಗ ಪೊಲೀಸ್ ಅವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನೋಡಿ, ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥ SP ಪ್ರದೀಪ್ ಗುಂಟಿ, ಬೀದರ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ನಶೆಯ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ ಒಂದು ಬಾಟಲ್ ತಗೊಳ್ಳಿ ಸರ್. ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು NDPS ರೈಡ್ ಮಾಡಿದ್ದೇವೆ ನಾವು. ಒಂದು ಮನೆಯಲ್ಲಿ ಸುದೇಶ್ ಮತ್ತು ವಿಕಾಸ್ ಅಂತ ಅಣ್ಣ ತಮ್ಮಂದಿರು ಇಬ್ಬರು ಈ ಕಾಫ್ ಸಿರಪ್ ಆ್ಯಂಡ್ ನೈಟ್ರೋಜಬಾಮ್ ಟ್ಯಾಬ್ಲೆಟ್ಸು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರುವುದು, ದೊಡ್ಡ ಮಟ್ಟದಲ್ಲಿ ಮಾರುವುದನ್ನು ನಮ್ಮ ಪೊಲೀಸರು ಪತ್ತೆ ಹಚ್ಚಿ ನಿನ್ನೆ ರೈಡ್ ಮಾಡಿ ಅವರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟು 64 ಕಾಫ್ ಸಿರಪ್ ಬಾಟಿಲ್ಸು ಮನೆಯಲ್ಲಿ ಸೀಸ್ ಮಾಡಿದ್ದಾರೆ. ಪ್ಲಸ್ ಅರೌಂಡ್ 4500 ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ಸ್ ಪೇಯ್ನ್ ಕಿಲ್ಲರ್ಸ್ ಆ್ಯಂಡ್ ಸೆಡೇಟಿವ್ಸ್ಗೆ ಯೂಸ್ ಮಾಡ್ತಾರೆ. ಅದನ್ನು ನಾರ್ಕೋಟಿಕ್ಸ್ ಆಗಿ ಯೂಸ್ ಮಾಡುವುದನ್ನು ನಮ್ಮ ಗಮನಕ್ಕೆ ಬಂದಿದೆ, ಮಾರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ. ಸೊ ಸೀಸ್ ಮಾಡಿ ಕೇಸ್ ಬುಕ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿ JCಗೆ ಒಪ್ಪಿಸಲಾಗಿದೆ. ಈ ಇಬ್ಬರ ಆರೋಪಿಗಳ ಮೇಲೆ ಈ ಹಿಂದೆ ಕೂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ನಮ್ಮ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುದೇಶ್ ಮೇಲೆ 3 NDPS ಕೇಸಸ್ ಆಗಿದ್ದಾವೆ. ಅದೇ ರೀತಿ ವಿಕಾಸ್ ಮೇಲೆ 2 NDPS ಕೇಸಸ್ಸು ದಾಖಲೆ ಆಗಿದ್ದಾವೆ. ಸೊ ಇಬ್ಬರು ಕೂಡ ಹ್ಯಾಬಿಚುವಲ್ ಅಂತ ನಾವು